ನಮ್ಮ ಹೆಸರು ಬಂದ್ಬಿಟ್ಟು ಸಂಗಮೇಶ್ ಅರಳಿ ಅಂತ. ಇವರು ನಮ್ಮ ವೈಫು ರೇವತಿ ಅರಳಿ ಅಂತ. ಸೊ ಇವರು ನನ್ನ ಮಗಳು ಶ್ರೀನಿಕಾ ಅಂತ. ನಾವು ಬೇಸಿಕಲಿ ಬಂದ್ಬಿಟ್ಟು ರಾಯಚೂರು ಡಿಸ್ಟ್ರಿಕ್ನವರು. ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ವಿ. ಸೊ ಹಿಂಗೆ ಸೈಟ್ ನೋಡ್ತಾ ಇದ್ವಿ, ಮನಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ, ನಾನು ನಮ್ಮ ಬ್ರದರ್. ಸೊ ಅವಾಗ ನಮಗೆ ಈ ಲೇಔಟ್ ಗೊತ್ತಾಯ್ತು ನಮ್ಮ ಪ್ರೀವಿಯಸ್ ರೆಂಟೆಡ್ ಹೋಮ್ ಓನರ್ ಇಂದ. ಸೊ ಆಮೇಲೆ ನಾವು ತೊಗೊಂಡ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ 8 ಕನ್ಸ್ಟ್ರಕ್ಷನ್ ಕಂಪ್ನೀಸ್ನ ನಾವೆಲ್ಲ ಮತ್ತು ಡೆವಲಪರ್ಸ್ನೆಲ್ಲನೂ ಕನ್ಸಲ್ಟ್ ಮಾಡಿದ್ವಿ. ಸೊ ಅವಾಗ ಈ ಭೂಮಿ ಕನ್ಸ್ಟ್ರಕ್ಷನ್ದವರು ನಮ್ಮ ಮನೆ ಅಪೋಸಿಟ್ ಅಂದರೆ ನಮ್ಮ ಲೇಔಟಲ್ಲೇ ಕನ್ಸ್ಟ್ರಕ್ಷನ್ ಮಾಡುವಾಗ ನಾವು ಅದನ್ನು ಇವ್ರು ಹೆಂಗೆ ಮಾಡ್ತಾರೆ ಏನು ಅಂತ ಚೆಕ್ ಮಾಡಿದ್ವಿ. ಸೊ ಕ್ವಾಲಿಟಿ ವೈಸು ಮತ್ತು ಬ್ರಿಕ್ಸ್ ಏನು ಯೂಸ್ ಮಾಡ್ತಾರೆ ಅದು ಕ್ವಾಲಿಟಿ, ಮತ್ತು ಮಟೀರಿಯಲ್ಗೆ ಏನೇನು ಯೂಸ್ ಮಾಡ್ತಾರೆ, ಕಬ್ಬಿಣ ಇರ್ಬೋದು, ಸಿಮೆಂಟ್ ಇರ್ಬೋದು, ಅದನ್ನೆಲ್ಲ ಚೆಕ್ ಮಾಡಿದಾಗ, ಮತ್ತು ಪ್ಲ್ಯಾನಿಂಗು, ಎಕ್ಸಿಕ್ಯೂಷನ್ನು ಅದನ್ನೆಲ್ಲ ಚೆಕ್ ಮಾಡಿದಾಗ ಸೊ ನಮಗೆ ಆ ಕಂಪೇರ್ಟಿವಲಿ ಏನೋ ನಾವು ಏನು 8 ವಿಚಾರಿಸಿದ್ವಿ, ಇವ್ರಿಗೆ ನಾವು ಕಂಪೇರ್ ಮಾಡಿದಾಗ ನಮಗೆ ಇವ್ರದ್ದೇ ಇಷ್ಟ ಆಯಿತು. ಏನಕ್ಕೆ ಅಂತಂದರೆ ಮೇನ್ ಆನ್ ಟೈಮ್ ಎಕ್ಸಿಕ್ಯೂಷನ್ ಮಾಡ್ತಾರೆ, ಮತ್ತು ಕ್ವಾಲಿಟಿ ವೈಸ್ ಮಾತ್ರ ಕಾಂಪ್ರಮೈಸ್ ಆಗೋಲ್ಲ. ನಾವು ಎಷ್ಟೋ ಸಲ ನೋಡಿದ್ದೀವಿ, ಸರಿಯಾಗಿ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ ಅಥವಾ ಸರಿಯಾಗಿ ಲೇಬರ್ಸ್ ಕರೆಕ್ಟಾಗಿ ಕೆಲಸ ಮಾಡಿರಲಿಲ್ಲ ಅಂದರೆ ಅದನ್ನು ಒಡೆದ್ಬಿಟ್ಟು ಮತ್ತೆ ಕರೆಕ್ಟಾಗಿ ಮಾಡಿಸ್ತಾರೆ. ಸೊ ಆ ಥರ ಅಂದರೆ ಏನಾದರೂ ಮಿಸ್ಟೇಕ್ ಆದರೆ ಅವರು ಅದಕ್ಕೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿಬಿಟ್ಟು ಅದಕ್ಕೆ ಎಕ್ಸಿಕ್ಯೂಷನ್ ಮಾಡ್ತಾರೆ. ಮತ್ತು ನೆಕ್ಸ್ಟು ಏನಂದರೆ ಇಲ್ಲಿ ನಾವು ಈ ಮನೆಯಲ್ಲಿ ನಮ್ಗೆ ಏನಂತಂದರೆ ನಾವು ಅವ್ರಿಗೆ ಅಪ್ರೋಚ್ ಆದಾಗ ನಾವು ಮೇನ್ ಏನಂದರೆ ವೆಂಟಿಲೇಷನ್ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ನಾವು ಒಂದು 4-5 ಮನೆಯಲ್ಲಿ ನಾವು ಬಾಡಿಗೆ ಇದ್ವಿ. ಸೊ ಈ ಒಂದು 10-15 ಇಯರ್ಸಲ್ಲಿ ಸೊ ಆಲ್ಮೋಸ್ಟ್ ಏನಾಗೈತೆ ಅಂದರೆ ನಮ್ಗೆ ವೆಂಟಿಲೇಷನ್ನು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಆ ವೆಂಟಿಲೇಷನ್ನಿಂದ ನಮಗೆ ಉಸಿರಾಟದು ಅಥವಾ ಏನಾದರೂ ಆರೋಗ್ಯ ತೊಂದರೆ ಆಗ್ತಾಯಿತ್ತು. ಸೊ ಅವಾಗ ನಾವು ಮನೆ ಕಟ್ಟಂಗಿತ್ತು ಅಂದರೆ ವೆಂಟಿಲೇಷನ್ ಚೆನ್ನಾಗಿರೋದನ್ನು ಮನೆ ಕಟ್ಟಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ನಾವು ಸೈಟ್ ತೊಗೋಬೇಕಾದ್ರೂ ನಾವು ಸೌತ್ ಫೇಸ್ ಸೈಟ್ ತೊಗೊಂಡ್ಬಿಟ್ಟು ಸೊ ಈಸ್ಟ್ ಫೇಸಿಂಗಿಗೆ ಬಾಕ್ಲ ಇಟ್ಟು, ಮತ್ತು ನಾವು ಬ್ಯಾಕ್ ಸೈಡ್ ಏನಂದರೆ ಒಂದು ಗ್ರೌಂಡ್ ಬರ್ತಾಯಿದೆ. ಸೊ ಅಲ್ಲೇ ಏನಾಗಿದೆ ಅಂದರೆ ನಮ್ಮದು ಹಾಟ್ ಸೈಟು. ಹಂಗೆ ಮಾಡಿಬಿಟ್ಟು ಏನಂದರೆ ನಮಗೆ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಎರಡೂ ಕಡೆಯೂ ನಮಗೆ ಬಾಲ್ಕನಿ ಬೇಕು, ಮತ್ತು ನಮಗೆ 3 BHK ಮನೆ ಬೇಕು. ಸೊ ಒಂದು ನಮ್ಮ ಕಿಡ್ಸ್ಗೆ, ಮತ್ತು ಇನ್ನೂ ಒಂದು ಯಾರಾದರೂ ಬಂದರೆ ಗೆಸ್ಟ್ಗಳಿಗೆ ಇರಲಿಕ್ಕೆ ಅದಕ್ಕೆ ಗೆಸ್ಟ್ ರೂಮ್ ಬೇಕಾಗಿತ್ತು, ಮತ್ತು ನಮಗೆ ಮಾಸ್ಟರ್ ಬೆಡ್ರೂಮ್ ನಮ್ಮ ಫ್ಯಾಮ್ಲಿಗೆ. ಸೊ ಹೀಗಾಗಿ ನಾವು ಅವ್ರಿಗೆ ಪ್ಲ್ಯಾನಿಂಗ್ ಹೇಳಿದ್ದೀವಿ, ಈ ಥರ ಬೇಕು ಅಂತ. ಸೊ ಅವಾಗ ಅವರು ಒಂದು ಪ್ಲ್ಯಾನ್ ರೆಡಿ ಮಾಡಿಕೊಟ್ರು. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಆ್ಯಡ್ ಆನ್ ಮಾಡಿಬಿಟ್ಟು ಎಲ್ಲೆಲ್ಲಿ ಏನೇನು ಬೇಕು, ಬಾಲ್ಕನಿ ಯಾವ ಥರ ಇರಬೇಕು, ಅಥವಾ ನಾವು ಎಂಟ್ರೆನ್ಸ್ ಯಾವ ಥರ ಇರಬೇಕು ಅಂತ ಹೇಳಿದ್ವಿ. ಸೊ ಅವಾಗ ಅವರು ಎಲ್ಲ ಒಂದು ಐಡಿಯಾ ತೊಗೊಂಡ್ಬಿಟ್ಟು ದೊಡ್ಡದಾಗಿ ಹಾಲ ಇರಬೇಕು, ಮತ್ತು ಹುಡುಗರುಗಳಿಗೂ ಆಟ ಆಡಲಿಕ್ಕೆ ಎಲ್ಲದಕ್ಕೂ ಹಾಲ್ ಮತ್ತು ಡೈನಿಂಗಿಗೆ ಒಂದು ಏನೋ ಬ್ರಿಡ್ಜ್ ಇರಬಾರ್ದು ಅಥವಾ ಏನೋ ಚೆನ್ನಾಗಿ ದೊಡ್ಡ ಸ್ಪೇಸ್ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು ಹೇಳಿದ್ವಿ. ಅವರು ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಮಾಡಿಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿ ವೈಸ್ ಮಾತ್ರ ಕಾಂಪ್ರಮೈಸ್ ಇಲ್ಲ. ಥ್ಯಾಂಕ್ ಯು.